ನೀವೇನಾದರೂ ಗೋಲ್ಡ್ ತಗೋಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀರಾ? ಅಕ್ಷಯ ತೃತೀಯ ಬೇರೆ ಹತ್ರ ಬಂತು. ಬನ್ನಿ ನಮ್ಮ ತುಮಕೂರಿಗೆ ವಿಶ್ವಾಸ್ ಜ್ಯುವೆಲರ್ಸ್ಗೆ 5 ಬ್ರಾಂಚಲ್ಲಿದ್ದಾವೆ. 5 ಬ್ರಾಂಚಲ್ಲೂ ಒಂದು ಒಳ್ಳೆ ಆಫರ್ ನಡೀತಾ ಇದೆ. 1 ಗ್ರಾಮ್ ಚಿನ್ನ ತೊಗೊಂಡ್ರೆ 1 ಗ್ರಾಮ್ ಬೆಳ್ಳಿ ಉಚಿತವಾಗಿ ಬಂಪರ್ ಆಫರ್ ಕೊಡ್ತಾ ಇದ್ದಾರೆ. ಮಿಸ್ ಮಾಡಬೇಡಿ. ಒಂದೊಳ್ಳೆ ಕ್ವಾಲಿಟಿ ಆಗಿರ್ತಕ್ಕಂಥ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇಲ್ಲಿ ಸಿಗ್ತಾ ಇದ್ದಾವೆ. ಬನ್ನಿ, ಮಿಸ್ ಮಾಡಬೇಡಿ. ಟಕ್ಕರ್ ಟಕ್ಕರ್ ಟಮ್ಟೇಟು ನಮ್ ತುಮಕೂರು ಜನ ಯಾವತ್ತಿದ್ರು ಅಲ್ಟಿಮೇಟು. ಸುಸ್ವಾಗತ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಈ ಗಂಡ ಹೆಂಡತಿ ಇರ್ತಾರಂತೆ. ಗಂಡ ಒಂದ್ ಕಾರ್ ತಗತಾನಂತೆ, ಹೆಂಡತಿ ಬಂಗಾರ ತಗಂತಾರಂತೆ. 5 ವರ್ಷ ಆದ್ಮೇಲೆ ಕಾರ್ ಮಾರಿದ್ರೆ ಅರ್ಧ ದುಡ್ಡಿಗೆ ಹೋಗುತ್ತಂತೆ, ಬಂಗಾರ ಮಾರಿದ್ರೆ 4ರಷ್ಟು ಹೋಗುತ್ತಂತೆ. ಸೊ ಬಂಗಾರದ ಮೇಲೆ ಇನ್ವೆಸ್ಟ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಹಾಯ್, ಹಲೋ, ನಮಸ್ತೆ, ವೆಲ್ಕಮ್ ಟು ಮೈ ಚಾನಲ್. ನನ್ನ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ಸೊ ನಾವಿವತ್ತು ವಿಶ್ವಾಸ್ ಜ್ಯುವೆಲರ್ಸ್ನ ಒಂದು ಹೊಸ ಬ್ರ್ಯಾಂಚ್ ಓಪನ್ ಆಗ್ತಾ ಇದೆ. ಆ ಹೊಸ ಬ್ರ್ಯಾಂಚಿನ ಓಪನಿಂಗ್ ಸೆರೆಮನಿಗೆ ನಾವು ಸಹ ಹೋಗಿದ್ವಿ. ನೋಡಿ, ಇಲ್ಲಿದೆ ವಿವೇಕಾನಂದ ರೋಡಲ್ಲಿ ತುಮಕೂರಿನಲ್ಲಿ ಲೊಕೇಟ್ ಆಗಿರ್ತಕ್ಕಂಥದ್ದು. ಇದು ಇವ್ರದ್ದು 5th ಬ್ರ್ಯಾಂಚ್. ಇದು ಮೊದಲನೇದು ಕಾಲ್ ಟ್ಯಾಕ್ಸ್ನಲ್ಲಿದೆ, 2 ಅಶೋಕ ರೋಡ್ನಲ್ಲಿದೆ, ಮತ್ತೊಂದು ಮಂಡಿಪೇಟೆನಲ್ಲಿದೆ, SS ಪುರಂನಲ್ಲಿದೆ. ಇದು 5ನೇ ಬ್ರ್ಯಾಂಚು ವಿವೇಕಾನಂದ ರೋಡಲ್ಲಿರ್ತಕ್ಕಂಥದ್ದು. ಸೊ ಈ ಒಂದು ಬ್ರ್ಯಾಂಚಿನ ಓಪನಿಂಗ್ ಸೆರೆಮನಿಗೆ ಬಂದಿದ್ದಂಥ ಸೆಲೆಬ್ರಿಟಿಗಳು ಯಾರು ಅಂದರೆ, ನಮ್ಮ ಕನ್ನಡ ಚಿತ್ರರಂಗದ ಖ್ಯಾತ ನಟನಾಗಿರ್ತಕ್ಕಂಥ ಶರಣ್ರವರು ಇವರು ಆಗಮಿಸಿದ್ರು. ಜೊತೆಗೆ ಬಿಗ್ ಬಾಸ್ ಖ್ಯಾತಿ ಅನುಷಾ ರೈ ಬಂದಿದ್ರು, ಖ್ಯಾತ ಹಾಸ್ಯ ನಟನಾಗಿರ್ತಕ್ಕಂಥ ಗಿಲ್ಲಿ ನಟ ಬಂದಿದ್ರು, ಜೊತೆಗೆ ಬಿಗ್ ಬಾಸ್ ವಿನ್ನರ್ ಮಂಜು ಪಾವಗಡ ಅವರು ಬಂದಿದ್ರು. ಇದರ ಜೊತೆಗೆ ಮಹಾನಟಿಯ ಖ್ಯಾತಿಯಾಗಿರ್ತಕ್ಕಂತಹ ಗಗನ, ಚಿತ್ರದುರ್ಗದ ಗಗನ ಅವರು ಸಹ ಈ ಒಂದು ಓಪನಿಂಗ್ ಸೆರೆಮನಿಗೆ ಬಂದಿದ್ದಂಥದ್ದು. ಇವರೆಲ್ಲ MG ರೋಡಿಂದ ವಿಶ್ವಾಸ್ ಜ್ಯುವೆಲರ್ಸ್ವರೆಗೂ ಮೆರವಣಿಗೆ ಬಂದಿದ್ದಂಥದ್ದು. ಈ ಕಾರುಗಳಲ್ಲಿ ನೋಡಿ ಅಲ್ಲಿ ಕಾಣ್ತಾ ಇದೆ. ನೋಡಿ ಅಲ್ಲಿ ಚಿತ್ರದುರ್ಗದವರು ನಟಿ ಗಗನ ಅವರು ಬಂದಿದ್ದಂಥದ್ದು, ಮಹಾನಟಿಯಲ್ಲಿ ಮಿಂಚಿದಂಥವರು. ಅದರ ಪಕ್ಕದಲ್ಲೇ ಇರ್ತಕ್ಕಂಥವ್ರು ವಿಶ್ವಾಸ್ ಜ್ಯುವೆಲರ್ಸ್ ಓನರು. ನೋಡಿ, ನಮಗೆ ಇಲ್ಲಿ ನಟ ಕಾರಲ್ಲಿ ಎಷ್ಟು ಸರಳವಾಗಿ ಬರ್ತಾ ಇದ್ದಾರೆ. ಅಪ್ಪಟ ಗ್ರಾಮೀಣ ಪ್ರತಿಭೆ. ಮತ್ತೊಂದು ಪ್ರತಿಭೆ ಅಂದರೆ ಬಿಗ್ ಬಾಸ್ ವಿನ್ನರ್ ಮಂಜು ಪಾವಗಡ ಬಂದಿದ್ದಂಥದ್ದು. ಜೊತೆಗೆ ಚಂದ್ರಪ್ರಭನೂ ಬಂದಿದ್ದರು, ಕಾಮಿಡಿ ಕಿಲಾಡಿಯ ಮತ್ತೊಬ್ಬ ಹಾಸ್ಯ ನಟನಾಗಿರ್ತಕ್ಕಂಥ ಚಂದ್ರಪ್ರಭ. ಸೊ ಹೀಗೆ MG ರೋಡಿಂದ ಮೆರವಣಿಗೆ ಬಂದಿದ್ದಂಥದ್ದು. ನೋಡಿ ಅಲ್ಲಿ ಮೆರವಣಿಗೆ ಬರ್ತಾ ಇದೆ ಕಾರುಗಳ ಮೂಲಕವಾಗಿ. ನೋಡಿ, ಮಹಾನಟಿ ಖ್ಯಾತಿಯ ಗಗನ ಅವ್ರನ್ನ ನೋಡ್ತಾ ಇದ್ದೀರಾ. ನೋಡಿ ಅಲ್ಲಿ ಅವ್ರ ಪಕ್ಕದಲ್ಲಿರ್ತಕ್ಕಂಥದ್ದೇ ವಿಶ್ವಾಸ್ ಜ್ಯುವೆಲರ್ಸ್ನ ಓನರ್ ವಿಶ್ವಾಸ್ ಅವ್ರದ್ದೇ 5th ಬ್ರ್ಯಾಂಚು ತುಮಕೂರಿನ ವಿವೇಕಾನಂದ ರೋಡಲ್ಲಿ ಲೊಕೇಟ್ ಆಗಿರ್ತಕ್ಕಂಥದ್ದು. ಇದು 5ನೇ ಬ್ರಾಂಚ್. ಎಲ್ಲ ಬ್ರಾಂಚ್ಗಳು ತುಮಕೂರಿನಲ್ಲೇ ಲೊಕೇಟ್ ಆಗಿದ್ದಾವೆ. ನಾವು ಜನಸಾಗರ ಓಪನಿಂಗ್ ಸೆರೆಮನಿಗಂತೂ ಭರ್ಜರಿ ಜನ ಸೇರಿತ್ತು. ವಿಡಿಯೋ ಮಾಡ್ಕೊಳ್ಳೋದಕ್ಕೆ ಅವಕಾಶನೇ ಸಿಗಲಿಲ್ಲ. ಅಲ್ಲಿ ಟೇಪ್ ಕಟ್ ಮಾಡಿ ಅವರೆಲ್ಲ ಅಲ್ಲಿ ಸ್ಟೇಜ್ ಮೇಲೆ ಬಂದರು. ಸೊ ವಿಶ್ವಾಸ್ ಜ್ಯುವೆಲರ್ಸ್ನವ್ರು ಅವ್ರಿಗೆಲ್ಲರೂ ವೆಲ್ಕಮ್ ಮಾಡಿ ಅವ್ರಿಗೆಲ್ಲ ಹೂಗುಚ್ಛಗಳನ್ನು ನೀಡಿ ಅವ್ರ ಹತ್ರ ಕೆಲವು ಮಾತುಗಳನ್ನು ಮಾತಾಡಿಸಿರು. ಇನ್ನು ಮುಂದೆ ನೀವೇ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಗಗನ ಅವರು ಬಂದಿದ್ದಾರೆ, ಅವರು ಕೂಡ ಜೋರಾದ ಚಪ್ಪಾಳೆ ಬರಲಿ. ಗಿಚ್ಚಿಗಿಲಿಟ್ಟು ವಿನ್ನರ್ ಆದಂತಹ ಚಂದ್ರಪ್ರಭ ಅವರು ಬಂದಿದ್ದಾರೆ, ಅವರು ಕೂಡ ಒಂದು ಜೋರಾದ ಚಪ್ಪಾಳೆ ಮೂಲಕ ಸ್ವಾಗತವನ್ನು ಕೋರೋಣ. ಹಾಗೆ ನಮ್ಮ ಬಿಗ್ ಬಾಸ್ ವಿನ್ನರ್ ಮಂಜು ಪಾವಗಡ ಅವರ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರೋಣ. ಹಾಗೆ ನಳ್ಳಿ ಮೂಳೆ ಗಿಲ್ಲಿ ನಟ ಅವರು ಬಂದಿದ್ದಾರೆ, ಅವರು ಕೂಡ ಜೋರಾದ ಚಪ್ಪಾಳೆ ಮೂಲಕ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರೋಣ. ಹಾಗೆ ನಮ್ಮ ವಿಶ್ವಾಸ್ ಸರ್ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಆಗಿದ್ದಾರೆ. ಎಲ್ಲರೂ ಕೂಡ ಸ್ವಾಗತವನ್ನ ಕೊಡ್ಬೇಕು ಅಂತ ಕೇಳ್ಕೊತಾ ಇದೀವಿ. ಚಪ್ಪಾಳೆ ಬರಲಿ, ಜೋರಾದ ಚಪ್ಪಾಳೆ. ಸರ್, ಈ ಒಂದು ಕಾರ್ಯಕ್ರಮಕ್ಕೆ ನಿಮ್ಮ ಸ್ವಾಗತ, ಸುಸ್ವಾಗತ. ಆಗಮಿಸಿರುವಂತಹ ನಮ್ಮ ಪ್ರೀತಿಯ ಶರಣ್ ಸರ್, ದಯವಿಟ್ಟು ಕಾರ್ಯಕ್ರಮವನ್ನು ಉದ್ದೇಶಿಸಿ ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ, ಜೋರಾಗಿ ಹೇಳ್ಬೇಕಪ್ಪ, ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ. ಈ ಒಂದು ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಆಗಮಿಸಿರುವಂತಹ ಶರಣ್ ಸರ್, ದಯವಿಟ್ಟು ಒಂದೆರಡು ಮಾತುಗಳನ್ನ ಆಡ್ಬೇಕು ಅಂತ ಕೇಳ್ಕೊಂತ. ನಮಸ್ಕಾರ ತುಮಕೂರು, ಹೇಗಿದ್ದೀರಿ ಎಲ್ಲ? ನೋಡಿ, ನಮಗೆ ತುಮಕೂರಿಗೆ ಬರಲಿಕ್ಕೆ ಆಗಾಗ ನಮ್ಗೆ ಆ ಥರದೊಂದು ಅವಕಾಶ ಸಿಗ್ತಾ ಇದೆ. ನಿಜಕ್ಕೂ ನಮಗೆ ಬಹಳ ತುಂಬಾ 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 ನಾನು ಪುಣ್ಯ ಮಾಡಿದ್ದೀನಿ ಅಂತ ಅನ್ನೋದಾಯ್ತು ಅಂತಂದ್ರೆ ಈ ಊರಿಗೆ ಬರೋ ಅಂತ ಒಂದು ಅವಕಾಶ ನನಗೆ ಸಿಕ್ಕಿದೆ ಅಂತ ಅನ್ನುವಂಥದ್ದು. ಯಾಕೆ ಅಂತ ಹೇಳ್ತೀನಿ ಕೇಳಿ. ಇಲ್ಲೇ ಪಕ್ಕದಲ್ಲಿ 20 ಕಿಲೋಮೀಟರ್ ದೂರದಲ್ಲಿ ಗುಬ್ಬಿ ಅಂತ ಅನ್ನುವಂಥದ್ದು ಒಂದು ಊರಿದೆ, ನಿಮ್ಮೆಲ್ಲರಿಗೂ ಗೊತ್ತಿರೋ ಅಂಥದ್ದು. ಇವತ್ತು ನನ್ನ ತಂದೆಯವರು ಮತ್ತೆ ನನ್ನ ತಾಯಿಯಂದಿರು ರಂಗಭೂಮಿಯ ಸೇವೆಯನ್ನ ಶುರು ಮಾಡಿದಂಥ ಊರು ಇಲ್ಲೇ ಪಕ್ಕದಲ್ಲಿರುವಂಥದ್ದು.
ಇವತ್ತು ಅದೇ ಊರಿಗೆ ಮತ್ತೆ ನನ್ನನ್ನು ಕರ್ಕೊಂಡು ಬರಲಿಕ್ಕೆ ವಿಶ್ವ ಅಂತ ಒಂದು ಸಂಸ್ಥೆ ಕಾರಣ ಆಗುತ್ತೆ ಅಂತ ಅನ್ನೋದಾದ್ರೆ ನಿಜಕ್ಕೂ ವಿಶ್ವಾಸ್ ಅವರಿಗೆ ಮತ್ತೆ ವಿಶ್ವಾಸ್ ಜ್ಯುವೆಲರೀಸ್ಗೆ ನಾನು ಧನ್ಯವಾದಗಳನ್ನ ಹೇಳ್ತೀನಿ, ನನ್ನ ಕೃತಜ್ಞತೆಗಳನ್ನ ಇದನ್ನು ತಲುಪಿಸ್ತೀನಿ. ನೋಡಿ, ನನಗೆ ವಿಶ್ವಾಸ್ ಇವ್ರ ಹೆಸರಿನಲ್ಲೇ ಇದೆ, ವಿಶ್ವಾಸ್ ಅನ್ನುವಂಥದ್ದು. ಇವತ್ತು 5ನೆಯ ಶಾಖೆಯನ್ನು ಇವತ್ತು ತುಮಕೂರಿನಲ್ಲಿ ಅವರು ಶುರು ಮಾಡ್ತಿದ್ದಾರೆ ಅಂತ ಅನ್ನೋದಾದರೆ ಖಂಡಿತವಾಗಲೂ ಅವರ ನಿಷ್ಠೆ ಆಗಿರ್ಬೋದು, ಅವರ ಪ್ರಾಮಾಣಿಕತೆ ಆಗಿರ್ಬೋದು. ನಿಷ್ಠೆ ಏನು ಅಂತ ಅನ್ನೋದು ಇವತ್ತು 5ನೇ ಶಾಖೆಯನ್ನು ಇವತ್ತು ತುಮಕೂರಿನಲ್ಲಿ ಶುರು ಮಾಡ್ತಿರೋದೇ ಕಾರಣ ಅದಕ್ಕೆ. ಯಾಕಂತಂದ್ರೆ ಇಲ್ಲಿ ಈ ಒಂದು ಸಂಸ್ಥೆ ಇದೆಯಲ್ಲ, ಅಂದ್ರೆ ನಾನು ಹೇಳ್ತಾ ಇರೋದು ಈ ಜ್ಯುವೆಲರೀಸ್ ಅಂತ ಅನ್ನುವಂಥದ್ದು ಇದು ಬರೀ ಒಂದು ಮಾರಾಟದ ಮಳಿಗೆ ಅಲ್ಲ, ಇದು ಒಂದು ಇತಿಹಾಸ. ಇದು ಯಾಕೆ ಅಂತ ಕೇಳಿ, ಇವತ್ತು ನಮ್ಮ ತಂದೆಯವರು, ಅವ್ರ ತಂದೆಯವರು ಮುಂದಿನ ಪೀಳಿಗೆಗೋಸ್ಕರವಾಗಿ ಅವ್ರ ಮಕ್ಕಳಿಗೆ ಅಂತನೋ ಇನ್ನೇನೋ ಅಂತನೋ ತೆಗೆದಿಡುವಂಥದ್ದು. ಇವತ್ತು ಒಂದು ಸಲ ವ್ಯಾಪಾರ ಅಲ್ಲ, ಅದು ಇವರು ಮಾಡುವಂಥ ಒಂದು ವ್ಯಾಪಾರ ನಮ್ಮ ತಲಾಂತರದ ತನಕನೂ ಇರುವಂಥ ಒಂದು ಕೊಡುಗೆ ಸರ್. ಅದು ಆ್ಯಕ್ಚುಲಿ ನಿಮ್ಮ ಇದು ಎಷ್ಟು ಸತ್ಕಾರ್ಯ ಅಂತಂತಂದ್ರೆ ಇಲ್ಲಿ ನಡೆಯುವಂಥ ಒಂದು ವ್ಯವಹಾರ ಇದೆಯಲ್ಲ, ಇದು ನಮ್ಮ ಎಲ್ಲ ಶುಭ ಸಮಾರಂಭಗಳಿಗೆ, ಶುಭ ಕಾರ್ಯಗಳಿಗೆ ನಮ್ಮ ಜೊತೆಯಲ್ಲಿ ಇರುವಂಥದ್ದು. ಇವತ್ತು ವಿಶ್ವಾಸ್ ಅವರ ಹೆಸರನ್ನ ನಾನೇನು ಮತ್ತೆ ಹೇಳಬೇಕಾಗಿಲ್ಲ. ತುಮಕೂರಿನಾದ್ಯಂತ ಯಾರನ್ನ ಕೇಳಿದ್ರು ಕೂಡ ಇವ್ರ ಹೆಸರನ್ನ ಅಷ್ಟು ಚಂದ ಹೇಳ್ತಾರೆ. ಈ ವಿಶ್ವಾಸನ ಹಿಂದೆ ಇರುವಂಥ ಅವರ ನಿಷ್ಠೆ, ಅವರ ಒಗ್ಗಟ್ಟು ಕಾರಣ ಇದಕ್ಕೆ. ಈ 5ನೇ ಶಾಖೆ 10 ಆಗಲಿ, 10, 15 ಆಗಲಿ, 15, 20 ಆಗಲಿ, ಇಡೀ ಪ್ರಪಂಚದಾದ್ಯಂತ, ದೇಶಾದ್ಯಂತ ಇದೊಂದು ದೊಡ್ಡ ಚೈನ್ ಆಗಿದೆ, ಬೆಳೀಲಿ ಅಂತ ಅನ್ನುವಂಥದ್ದು ನನ್ನ ಆಶಯ. ಮತ್ತೊಮ್ಮೆ ನಿಮಗೆಲ್ಲರಿಗೂ ಕೂಡ ಇಲ್ಲಿ ಬಂದು ನೆರೆದಿರುವಂತಹ ಎಲ್ಲ ಕಲಾಭಿಮಾನಿಗಳಿಗೂ ಕೂಡ ಧನ್ಯವಾದ. ಒಳ್ಳೇದಾಗ್ಲಿ. ಥ್ಯಾಂಕ್ ಯು. ಯಾವ್ದಾದ್ರು ಒಂದು ಡೈಲಾಗ್ ಹೇಳಬೇಕು. ವಿಶ್ವಾಸ್ ತುಮಕೂರು ಬಂದಿದ್ದಾರೆ, ಡೈಲಾಗ್ ಇಲ್ಲಿ ನಡೆ ಹೇಳಬೇಕು. ತುಮಕೂರಿಗೆ ಬಂದಾಗೆಲ್ಲ ನಂಗೆ ಸಖತ್ ಖುಷಿ ಆಯ್ತದೆ. ಯಾಕಂದ್ರೆ ಈ ಜನ ತೋರಿಸೋ ಪ್ರೀತಿ, ವಿಶ್ವಾಸ, ನಿಜವಾಗ್ಲೂ ವಿಶ್ವಾಸನ ಏನಣ್ಣ, ವಿಶ್ವಾಸ ಹೆಸರಲ್ಲೇ ವಿಶ್ವಾಸ ಇದೆಯಲ್ಲಣ್ಣ. ಆದ್ರೂ ವಿಶ್ವಾಸನ ಬಗ್ಗೆ ನಂಗೆ ಸಿಕ್ಕಾಪಟ್ಟೆ ಬೇಜಾರಾಗ್ಬಿಡ್ತು. ನಾನು ಹತ್ತಿದ ಕಾರು ಖಾಲಿ ಇತ್ತು, ಮಂಜುಳ ಹತ್ತಿದ ಕಾರು ಖಾಲಿ ಇತ್ತು, ಹೋಗಿ ಗಗನ ಹತ್ತಿದ ಕಾರಲ್ಲಿ ಹತ್ತಬೇಕಣ್ಣ ನೀವು. ಇದನ್ನ ಅವ್ರ ಹೆಂಡತಿ ಕೇಳ್ಬೇಕಾಯ್ತ. ಏನ್ ಮೇಡಮ್ ಕೇಳಲ್ವ ಮೇಡಮ್ ಏನು ನೀವು? ಅಲ್ಲ, ಅವ್ರು ಇಳಿದು ಬಿಟ್ರು, ಇವ್ರು ಹತ್ಲಿ ಅಂದ್ಬಿಟ್ಟು ಮೇಡಮ್ ಇಳಿದೇ ಬಿಟ್ರು ಪಾಪ. ಏನ್ ಮೇಡಮ್ ಇದು? ಮೇಡಮ್ ಬನ್ನಿ, ನಿಮ್ ಜೊತೆ ಮಾತಾಡ್ಬೇಕು ನಾನು. ಬನ್ನಿ ಮೇಡಮ್ ಇಲ್ಲಿ. ಬನ್ನಿ ಮೇಡಮ್. 1 ಗ್ರಾಮ್ ಚಿನ್ನ ಲಾಸ್ ಆಗುತ್ತೆ ಮೇಡಮ್. ಇಲ್ಲ, ಈಗ ನಾ 5 ಗ್ರಾಮ್ ಕೊಡ್ಬೇಕು, ಹೆಂಗ್ ಮಾಡ್ತೇವೆ ಮೇಡಮ್? ಯಾಕೆ ನಿಮ್ಗೇನು ಏನು ಕೇಳೋದೇನೋ ಮೇಡಮ್ ವಿಶ್ವಾಸನ ನೀವು? ಏನ್ ಕೇಳ್ತೀರಾ? ಅವ್ರು ಕೊಟ್ಬಿಡ್ತಾರೆ ಕೆಲ ಮುಂಚೆ. ಏನ ಕುಡಿದು ಬಿಡ್ತಾರ? ओ हिंदी, ओ हमारे के तो इमा हिंदी अच्छा आता है ಮೇಡಮ್. ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್ ಮೇಡಮ್? ಲವ್ ಮಾಡಿಲ್ವಾ? ಆಮೇಲೆ ಲವ್ ಮಾಡಿದ್ದು. ಅರೇಂಜ್ ಆದ್ಮೇಲೆ ಲವ್ ಮಾಡಿದ್ರ? ಹೌದಾ, ಸೂಪರ್ ಮೇಡಮ್, ಸಖತ್ ಖುಷಿ ಆಯ್ತು. ಅದೇ ನಾನು ತುಮಕೂರು ಬಂದಾಗೆಲ್ಲ ಯಾವಾಗ್ಲೂ ಒಂದು ಡೈಲಾಗ್ ಎಲ್ಲೋದ್ರು ಹೇಳ್ತಾ ಇರ್ತೀನಿ, ಇಲ್ಲೂ ಹೇಳ್ಬೇಕು ಅನ್ಕೋತೀನಿ. ಟಕ್ಕರ್ ಟಮ್ಟೇಟು, ನಮ್ ತುಮಕೂರು ಜನ ಯಾವತ್ತಿದ್ರು ಅಲ್ಟಿಮೇಟು. ನಿಜವಾಗ್ಲೂ ಸಖತ್ ಖುಷಿ ಆಯ್ತು. ವಿಶ್ವಾಸಣ್ಣ, ನಾನೇನಾದ್ರು ನಿಜವಾಗ್ಲೂ ಮದುವೆ ಆದ್ರೆ ಇಲ್ಲೇ ಬಂದು ಚಿನ್ನ ಎಲ್ಲಾನು ಪರ್ಚೇಸ್ ಮಾಡ್ತೀನಿ, ಒಂಚೂರು ಡಿಸ್ಕೌಂಟ್ ಹಾಕಿ ಕೊಡ್ಬೇಕು. ಅಣ್ಣನಿಗೆ ಅವಾಗಿಂದ 4 ಸಲ ಥ್ಯಾಂಕ್ಸ್ ಕೊಟ್ಟು ಯಾವ್ದಾರು ಉಂಗ್ರೆ ಎಳಿಬಹುದು ಅಂತ ಗೊತ್ತೇ ಇಲ್ಲ ಅವಾಗಿಂದ. ಈಗ ನಮ್ಮ ಪ್ರೀತಿಯ ಬಿಗ್ ಬಾಸ್ ವಿನ್ನರ್ ನಮ್ಮ ತುಮಕೂರು ಆದಂತಹ ಮಂಜು ಕಾಗೋಡ್ ಅವರು ಮಾತಾಡ್ಬೇಕು ಅಂತ ಕೇಳ್ಕೊಂತ ಇದ್ದೀವಿ. ಎಲ್ರಿಗೂ ನಮಸ್ಕಾರ ಕಣಪ್ಪ. ಸಿಕ್ಕಾಪಟ್ಟೆ ಜನ ನಮ್ಮೂರಿಗೆ ಬರೋದೇ ಒಂಥರ ಖುಷಿ. ಅಣ್ಣ ಹೇಳ್ತಾ ಇದ್ರು, ಗುಬ್ಬಿಲಿ ಸಿಕ್ಕಾಪಟ್ಟೆ ಕಲಾವಿದ್ರು, ಎಷ್ಟು ಜನ ಕಲಾವಿದ್ರು, ಎಲ್ರಿಗೂ ನಾಂದಿ ತರ ಒಂಥರ ಗುರುಕುಲ ತರ ಗುಬ್ಬಿ. ತುಮಕೂರಿಗೆ ನಮ್ಮ ವಿಶ್ವಾಸಣ್ಣವ್ರು ಕರೆದಿದ್ದಾರೆ, ಬಹಳ ಖುಷಿ ಆಯ್ತು. ಎಲ್ರಿಗೂ ನಾವು ಮಾತಲ್ಲಿ ಬರೀ ಬಂಗಾರ, ಚಿನ್ನ, ಬೆಳ್ಳಿ ಅಂತ ಕರಿತೀವಿ. ಅಣ್ಣ ನೋಡಿದ್ರೆ 5 ಶಾಖೆ ಓಪನ್ ಮಾಡಿ ಬಂಗಾರ ನಿಜವಾಗ್ಲೂ ಇಟ್ಟಿದ್ದಾರೆ. ಬಂಗಾರದ ಮನುಷ್ಯನ ವಿಶ್ವಾಸ ಅವರು. ಇನ್ನೂ ಸಿಕ್ಕಾಪಟ್ಟೆ ಬ್ರಾಂಚ್ಗಳು ಓಪನ್ ಆಗಲಿ ಸರ್, ಎಲ್ಲಾ ಬ್ರಾಂಚ್ಗೂ ನಮ್ಮನ್ನ ಕರೀರಿ. ಗಿಲ್ಲಿ ಹೇಳ್ದಂಗೆ ಗಿಲ್ಲಿಗೆ ಮದುವೆ ಆದ್ರೆ, ಒಂದ್ ವೇಳೆ ಆದ್ರೆ, ಡೌಟ್ ಎಲ್ಲ ಇದೆಯಾ? ಹೋಗ್ಲಿ ಬಿಡು. ಅಲ್ಲ, 48 ವರ್ಷ ಆಗಿರೋ ಅಣ್ಣನಿಗೆ ಹೋದ ವರ್ಷ ಆಯ್ತು, ನನಗೆ ಆಗಲ್ವಾ? ಆಯ್ತದ ಬೋಳ. ಅಲ್ಲಪ್ಪ, ನಿಮ್ಮದ್ ಬೇರೆ ಲವ್ ಬ್ರೇಕಪ್ ಏನೇನೋ ಆಗ್ತಾರೆ, ಒಂದೇ ಹುಡುಗಿಂದ ಬೀಳ್ತಾ ಇದೆಯಾ? ಗಗನ ನಿನಗೆ ಯಾವ ಗಗನ ತೋರ್ಸಿ ಹೊರಟೋಗ್ತಾಳೋ ಯಾರಿಗೆ ಗೊತ್ತು. ಆಗ್ಲಿ, ಇಂಥ ಸುಮಾರು ಬ್ರಾಂಚ್ಗಳು ಓಪನ್ ಆಗ್ಲಿ ಅಂತ ಕೇಳ್ಬೋದ್ರಿ. ಥ್ಯಾಂಕ್ ಯು ಸೊ ಮಚ್ ವಿಶ್ವಾಸ. ಅನುಷ್ ಅವರು ಮಾತಾಡ್ತಾರೆ. ಅನುಷ್ ಅವರು ನಮ್ಮೂರೇ ಸರ್, ತುಮಕೂರನ್ನೇ. ಎಲ್ರಿಗೂ ನಮಸ್ಕಾರ.
ಹೇಗಿದ್ದೀರಾ ಎಲ್ಲರೂ? ಎಸ್, ನಾನು ಕೂಡ ತುಮಕೂರೊಳೆ. ತುಮಕೂರಿನಲ್ಲಿ ತಮ್ಮೆಲ್ಲರ ವಿಶ್ವಾಸಕ್ಕೆ ವಿಶ್ವಾಸ್ ಜುವೆಲರ್ಸ್ ಅಂತ ತುಂಬಾ ವಿಶ್ವಾಸದಿಂದ ಇಬ್ರು ಹಸ್ಬೆಂಡ್ ಅಂಡ್ ವೈಫ್ ತುಂಬಾ ಒಳ್ಳೆಯವರು. ಅವರ ಒಂದು ಪ್ರಾಮಾಣಿಕ ಒಂದು ಪ್ರೀತಿಯಿಂದ ಇವತ್ತು ಕಾಣಿಸ್ತಾ ಇದೆ. 5ನೇ ಶಾಖೆ ಓಪನ್ ಮಾಡ್ತಿದ್ದಾರೆ. ನಿಮ್ಗೆ ಆಲ್ ದಿ ವೆರಿ ಬೆಸ್ಟ್. ಇನ್ನು ಹೆಚ್ಚು ಹೆಚ್ಚು ಶೋರೂಮ್ಸ್ ಗಳನ್ನ ಓಪನ್ ಮಾಡಿ. ಬರೀ ಅಷ್ಟೇ ಅಲ್ಲ, ಕರ್ನಾಟಕದಾದ್ಯಂತ. ಥ್ಯಾಂಕ್ ಯು ಸೋ ಮಚ್. ನನ್ನ ತುಮಕೂರು ಹುಡುಗಿನ ತುಮಕೂರ್ಗೆ ಕರೆದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಮ್ಮ ಗಿಚ್ಚಿಗಿಲಿ ಟು ವಿನ್ನರ್ ಆದಂತಹ ಚಂದ್ರಪ್ರಭಾ ಅವರು ಡ್ಯಾನ್ಸ್ ಆಡಕ್ಕೆ ಸಾಂಗ್ ಇಲ್ಲ, ಆದ್ರೂ ಕೂಡ ಮಾತಾಡ್ಬೇಕು ಅಂತ ಕೇಳ್ಕೊತೀನಿ. ನಾವು ಗೇದಿರೋ ದುಡ್ಡೆಲ್ಲ ಅತ್ತಾಗಿತ್ತಾಗ ಹೋಯ್ತದೆ, ಏನ್ ಮಾಡೋಣ? ನಂಗೆ ನಿಜವಾಗ್ಲೂ ಗೇದಿರೋ ದುಡ್ಡು ಅತ್ತಾಗಿತ್ತಾಗ ಎಲ್ಲೂ ಹೋಗಕ್ಕೆ ಬಿಡೋದೇ ಬೇಡ. ನಮ್ ದುಡ್ಡೆಲ್ಲ ಎಲ್ಲೂ ಬರ್ಬೇಕು ಆದ್ರೆ ಭೂಮಿ ಮೇಲೆ, ಇನ್ನೊಂದು ಚಿನ್ನದ ಮೇಲೆ. ನಮ್ಗೆಲ್ಲ ನಮ್ಮ ಮಕ್ಳಿಗೆ, ನಮ್ಮ ಮೊಮ್ಮಕ್ಳಿಗೆ ಅದ್ ನಿಜವಾಗ್ಲೂ ಒಂದು ಒಳ್ಳೆ ದಾರಿದೀಪ ಆಗ್ತದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಇವೆರಡ್ರ ಮೇಲೆ ಬಿಟ್ಟು ಬೇರೆ ಬೇರೆ ಕಡೆಗೆ ಇದಕ್ಕೆ ಹಾಕ್ಬಿಟ್ರೆ ಎಲ್ಲ ಹಾಳೋಗ್ಬಿಡ್ತದೆ. ಅದ್ರ ಕಡೆ ಹಾಕ್ಬೇಡಿ, ಇದ್ರ ಕಡೆ ಹಾಕಿ ಎಲ್ರಿಗೂ ಒಳ್ಳೇದಾಗ್ತದೆ. ನಾನ್ ನೆಕ್ಸ್ಟ್ ಬರ್ಬೇಕಾದ್ರೆ ಸರ್ ನಾನು ಹೆಂಡತಿ ಕರ್ಕ ಬರಲ್ಲ, ಫ್ರೆಂಡ್ ಕರ್ಕ ಬರ್ತೀನಿ. ಹೆಂಡತಿ ಕರ್ಕ ಬಂದ್ರೆ ಜಾಸ್ತಿ ತೆಗೆದು ಕೊಡ್ಬೇಕಾಗ್ತದೆ, ಫ್ರೆಂಡ್ ಕರ್ಕ ಬಂದ್ರೆ ಒಂದು ಸ್ವಲ್ಪ ತೆಗೆದು ಕೊಡ್ಬೇಕಾಗ್ತದೆ. ಇಲ್ಲ, ಹೆಂಡತಿ ಫ್ರೆಂಡ್ ಎಲ್ಲಾರು ಕರ್ಕ ಬರ್ತೀನಿ. ಈ ತರ 5 ಶಾಖೆ ಇನ್ನು 500 ಆಗ್ಲಿ ಸರ್. ನಿಜವಾಗ್ಲು ಆ ಎಲ್ಲಾ ಶಾಖೆಗೂ ನಮ್ ಶರಣ್ ಸರ್ ಜೊತೆ ನಮ್ನು ಕರೆಯುವಂತ ಒಂದು ಅವಕಾಶ ಸಿಗ್ಲಿ. ಅದಕ್ಕೆ ದೊಡ್ಡ ಕಲಾವಿದರ ಜೊತೆ ನಾವು ನಿಲ್ಲದೆ ಒಂದು ಸೌಭಾಗ್ಯ. ನಮಸ್ಕಾರ. ನಟಿ ಗಗನ್ ಅವ್ರು ಮಾತಾಡಲೇಬೇಕಲ್ವಾ? ಓಕೆ, ಗಗನ್ ಅವ್ರೆ, ಎಷ್ಟು ಖುಷಿ ಅನಿಸ್ತಿದೆ? ನಿಮ್ಮ ಒಂದೆರಡು ಮಾತುಗಳು. ತುಂಬಾ ಖುಷಿ ಆಯ್ತು ತುಮಕೂರಿಗೆ ಬಂದ್ಬಿಟ್ಟು. ನಾನು ಆಗ್ಲೇ ಕಾರಲ್ಲಿ ಬರ್ತಾ ಸರ್ನ ಕೇಳಿದೆ, ಯಾಕೆ ಸರ್ 5 ಬ್ರಾಂಚ್ ತುಮಕೂರಲ್ಲೇ ಮಾಡಿದೀರಾ, ಬೇರೆ ಬೇರೆ ಊರಲ್ಲಿ ಮಾಡಿ ಇನ್ನು ಇಂಪ್ರೂವ್ ಮಾಡ್ಬೋದಿತ್ತಲ್ವಾ ಅಂತ. ಅವ್ರು ಹೇಳಿದ್ದೊಂದೇ, ನಮ್ಮೂರ್ನ ಇಂಪ್ರೂವ್ ಮಾಡೋಣ, ಮೊದಲು ನಮ್ ಜನಕ್ಕೆ ಎಂಪ್ಲಾಯ್ಮೆಂಟ್ ಕೊಡೋಣ ಅಂತ. ಪ್ರತಿಯೊಂದು ಶಾಖೆ ಓಪನ್ ಮಾಡಿದಾಗೂ ಎಷ್ಟು ಜನ ಕೆಲಸ ಸಿಗುತ್ತೆ ಅಂತ ಯಾರಾದ್ರೂ ಯೋಚನೆ ಮಾಡಿದೀರಾ? ಎಂಪ್ಲಾಯ್ಮೆಂಟ್, ಉದ್ಯೋಗ ಅನ್ನೋದು ಅಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಲ್ಲಿ ಇವಾಗ ಒಂದು ಬ್ರಾಂಚ್ ಓಪನ್ ಆಗಿದೆ ಅಂದ್ರೆ ಅದರಿಂದ ಎಷ್ಟೋ ಜನಕ್ಕೆ ಕೆಲಸ ಸಿಕ್ಕಿರುತ್ತೆ, ಒಂದು ಮನೆ ನಡೆಯುತ್ತೆ. ಅದು ಒಂದು ಊರಿಗೆ ಉಪಕಾರ ಮಾಡ್ದಂಗೆ. ಸೊ ಅದೊಂದು ದೊಡ್ಡ ವಿಚಾರ. ಆದ್ರೆ ಈ ಗಂಡ ಹೆಂಡತಿ ಇರ್ತಾರಂತೆ, ಗಂಡ ಒಂದ್ ಕಾರ್ ತಗತಾನಂತೆ, ಹೆಂಡತಿ ಬಂಗಾರ ತಗಂತಾರಂತೆ. 5 ವರ್ಷ ಆದ್ಮೇಲೆ ಕಾರ್ ಮಾರಿದ್ರೆ ಅರ್ಧ ದುಡ್ಡಿಗೆ ಹೋಗುತ್ತಂತೆ, ಬಂಗಾರ ಮಾರಿದ್ರೆ 4ರಷ್ಟು ಹೋಗುತ್ತಂತೆ. ಸೊ ಬಂಗಾರದ ಮೇಲೆ ಇನ್ವೆಸ್ಟ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಅದು ಒಂದು ಗುಡ್ ಇನ್ವೆಸ್ಟ್ಮೆಂಟ್ ಅಂತ. ನನ್ನನ್ನ ಇವತ್ತು ಇಲ್ಲಿ ಕರ್ಸಿರೋದಕ್ಕೆ ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್. ಒಳ್ಳೆ ಮೆಸೇಜ್. ಬಂಗಾರ ತಗೊಂಡ್ರೆ ಬಂಗಾರದ ಮನುಷ್ಯ ಆಗ್ತೀವಿ, ಒಳ್ಳೇದಾಗುತ್ತೆ ಅಂತ. ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ದಯವಿಟ್ಟು ವಿಶ್ವಾಸ್ ಸರ್ ಒಂದೆರಡು ಮಾತು ಆಡ್ಲೇಬೇಕು ಕೊನೆಯದಾಗಿ, ಪ್ಲೀಸ್. ನಮಸ್ತೆ, ನಾನು ನಿಮ್ಮ ವಿಶ್ವಾಸ್ ಜ್ಯುವೆಲರ್ಸ್ ತುಮಕೂರು. ಇಷ್ಟು ಜನ ಎಲ್ಲ ಬಂದಿದ್ರೆ ತುಂಬಾ ಖುಷಿ ಆಗ್ತಿದೆ. ಈ ವಿಶ್ವಾಸ ಇಷ್ಟೇ ಚೆನ್ನಾಗಿ ತೋರಿಸ್ತಾ ಇರಿ. ನಿಮ್ಗೆ ಒಳ್ಳೆ ಚಿನ್ನ, ಒಳ್ಳೆ ಗುಣಮಟ್ಟದ ಚಿನ್ನ ಕೊಡ್ತೀನಿ. ಎಲ್ಲೇ ಏನಾದ್ರೂ ನನ್ನ ಕಡೆಯಿಂದ ತಪ್ಪಾಗಿದೆ ಕ್ಷಮಿಸಿ, ಇನ್ನೇನು ಹೇಳಲ್ಲ. ಥ್ಯಾಂಕ್ ಯು ಎಲ್ರಿಗೂ ಕೂಡ ಅಂತ ಹೇಳ್ತಾ, ಥ್ಯಾಂಕ್ ಯು. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ, ಇನ್ನೊಂದ್ಸರಿ ಹೇಳೋಣ, ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ. ಥ್ಯಾಂಕ್ ಯು ಸೋ ಮಚ್. ನಮಗೆಲ್ಲ ಒಳಗಡೆ ಎಂಟ್ರಿ ಇರಲಿಲ್ಲ, ನಾವಲ್ಲೇ ಕಾಯ್ಕೊಂಡು ನಿಂತಂಥ ಸಂದರ್ಭ ಅವರೆಲ್ಲ ಆಕ್ಟರ್ಸ್ ಎಲ್ಲ ಒಳಗಡೆಗೆ ಹೋಗಿ ಓಪನಿಂಗ್ ಸೆರೆಮನಿಯನ್ನು ಮುಗಿಸ್ಕೊಂಡು ಆಚೆ ಬಂದಂಥ ಸಂದರ್ಭಗಳಲ್ಲಿ ಎಲ್ಲ ಸೆಲ್ಫಿಗಳನ್ನು ತಗೊತಾ ಇದ್ದಾರೆ. ನೋಡಿ, ಈಗ ಚಂದ್ರಪ್ರಭಾ ಬಂದರು, ನಂತರದಲ್ಲಿ ಮಂಜು ಪಾವ್ಗೌಡ ಅವರು ಸಹ ಆಗಮಿಸಿದರು. ಜನಗಳಂತೂ ಕಾಯ್ತಾ ನಿಂತಿದ್ದರು ಸುಮಾರು ಹೊತ್ತು. ಜನಗಳಿಗಂತೂ ಇಲ್ಲಿ ಒಳಗಡೆಗೆ ಪ್ರವೇಶ ಇಲ್ಲ. VIPಸು ಮತ್ತು ಜ್ಯುವೆಲರ್ಸ್ ಓನರ್ ಮತ್ತು ಏನು ರಿಲೇಟಿವ್ಸ್ ಇದ್ದಾರೆ ಅವ್ರಿಗೆ ಮಾತ್ರ ಒಳಗಡೆಗೆ ಪ್ರವೇಶ ಇತ್ತು ಅಷ್ಟೇ. ಹೊರಗಡೆಗೆ ಬರ್ತಿದ್ದಂಗೆ ನೋಡಿ, ಅಲ್ಲಿ ಗಿಲ್ಲಿ ನಟನೂ ಸಹ ಆವಾಗ ಬಂದರು. ವಿಶ್ವಾಸ್ ಜ್ಯುವೆಲರ್ಸ್ ನೋಡಿ, ಅವರು ಓನರ್ ಅಲ್ಲೇ ಇದ್ದಾರೆ. ಎಲ್ಲರೂ ಹೊರಗಡೆಗೆ ಬಂದರು. ಅವ್ರ ಪಾಡಿಗೆ ಅವರು ಹೋಗ್ತಾ ಇದ್ದಂಥ ನಂತರನ ಜನಗಳೆಲ್ಲ ತಡೆದು ನಿಲ್ಲಿಸಿ ಸೆಲ್ಫಿಗಳನ್ನು ತಗೊಂಡಿದ್ದಂಥದ್ದು ಒಂದು ನೆನಪಿಗೋಸ್ಕರ. ಯಾಕೆಂದರೆ ಸಿಗದೆ ಅಪರೂಪ ಎಲ್ಲ VIPಗಳು, ಆ್ಯಕ್ಟ್ರುಗಳು ನೋಡಿ, ಎಲ್ಲ ಅವರೆಲ್ಲ ಸೆಲ್ಫಿಗಳನ್ನು ತಗೊಂಡ್ಬಿಟ್ಟು ಎಲ್ಲರೂ ಅವ್ರ ಪಾಡಿಗೆ ಅವ್ರು ಹೋಗಿದ್ದಂಥ ಸಂದರ್ಭಗಳು ನೋಡ್ತೀವಿ. ನೋಡಿ, ನಂತರದಲ್ಲಿ ಗಗನ ಬಂತು ನೋಡಿ, ಗಗನ ಮಹಾನಟಿ ಖ್ಯಾತಿ ಗಗನ. ಹೆಣ್ಮಕ್ಳಂತೂ ಕಾಯ್ತಾ ನಿಂತಿದ್ದರು ಗಗನ್ ಫೋಟೋ ತೊಗೊಳ್ಬೇಕು ಅಂತ. ನೋಡಿ, ಎಲ್ಲ ಫೋಟೋಗಳನ್ನು, ಎಲ್ಲ ಸೆಲ್ಫಿಗಳನ್ನು ತಗೊಂಡಂಥ ಸಂದರ್ಭ. ನಾವು ಸಹ ಅಲ್ಲಿದ್ವಿ, ನಾವು ಸಹ ನೋಡಿದಂಥದ್ದು. ನಮಗೆ ಒಳಗಡೆಗೆ ಬಿಡದಲ್ಲೇ ಇದ್ದಿದ್ದೇ ಒಂದು ನಿರಾಸೆ. ಒಳಗಡೆ ಒಂದು ಗ್ರ್ಯಾಂಡಾಗಿ ಪೂಜೆ ಆಗಿತ್ತಂಥದ್ದು.
ನಾವು ಹೊರಗಡೆಯಿಂದನೇ ನೋಡಿವಿ, ಒಳಗಡೆಗೆ ಬಿಡಲಿಲ್ಲ ಜನಸಾಮಾನ್ಯರಿಗೆ. ಸೊ ಅದೊಂದು ತುಂಬ ನಿರಾಸೆ ನಮಗೆ ಕಾಡ್ತಾ ಇದ್ದಂಥದ್ದು. ಒಳಗಡೆ ಹೋಗೋಣ, ಏನು ಆಫರ್ ಇದೆ ಕೇಳೋಣ. ಒಳ್ಳೆ ಆಫರ್ ಇತ್ತು ಓಪನಿಂಗ್ ಸೆರೆಮನಿಗೆ. 1 ಗ್ರಾಮ್ ಚಿನ್ನ ತಗೊಂಡ್ರೆ 1 ಗ್ರಾಮ್ ಸಿಲ್ವರ್ ಏನಿತ್ತು ಅದನ್ನು ಉಚಿತವಾಗಿ ಕೊಡ್ತಾ ಇದ್ದಂಥದ್ದು. ಸೊ ಜನ ಅಂತೂ ಕಾಯ್ತಾ ನಿಂತಿದ್ರು ಹೊರಗಡೆಗೆ. ನಮಗೆ ಒಳಗಡೆಗೆ ಅವಕಾಶನೇ ಸಿಗಲಿಲ್ಲ ಒಂದು ವಿಡಿಯೋ ಮಾಡ್ಕೊಳೋದಕ್ಕೆ. ಒಂದು ಜ್ಯುವೆಲ್ಲರ್ ಶಾಪ್ಗಳಲ್ಲಿ ಅವಕಾಶನೂ ಕೊಡಲ್ಲ ಅಂತ ಬೇರೆ ಹೇಳಿದ್ರು. ಸೊ ಅದರಿಂದ ನಾವು ಈ ಒಂದು ಫಂಕ್ಷನನ್ನು ಈ ಥರ ನೋಡಿಕೊಂಡು ವಾಪಸ್ ಮನೆಗೆ ಬಂದ್ವಿ.